ಇನ್ನು ಎಲಿವೇಟೆಡ್ ರಸ್ತೆಗಳಿಂದ ಬೆಂಗಳೂರಿನ ಟ್ರಾಫಿಕ್ಗೆ ಮುಕ್ತಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಶೀಘ್ರದಲ್ಲೇ 150 ಕಿಲೋಮೀಟರ್ ಎಲಿವೇಟೆಡ್ ರಸ್ತೆಗಳಿದಾವಲ್ಲ ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ರೋಡ್ ನಿರ್ಮಾಣಕ್ಕೆ 150 ಕಿಲೋಮೀಟರ್ ಎಲಿವೇಟೆಡ್ ರೋಡ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ 75 ರಸ್ತೆಗೆ ಟೆಂಡರ್ಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಿರುವಂತ ಕಡೆ ಎಲಿವೇಟೆಡ್ ರಸ್ತೆಯನ್ನು ತಯಾರಿ ಮಾಡಬೇಕು ಅಂತ ಖಾಸಗಿ ಕಂಪನಿಗಳ ಸಹಭಾಗಿತ್ವದಲ್ಲಿ ಎಲಿವೇಟೆಡ್ ರಸ್ತೆ ನಿರ್ಮಾಣ ಮಾಡೋಣ ಈ ಎಲಿವೇಟೆಡ್ ರೋಡ್ನಲ್ಲಿ ಓಡಾಡೋದಕ್ಕೆ ಕಟ್ಟಬೇಕು ಟೋಲ್ ಕಟ್ಟೋದಕ್ಕೆ ಇಚ್ಛಿಸಿದವರು ಸಾಮಾನ್ಯ ರಸ್ತೆನ ಬಳಸಬಹುದು ನಾನು ಕಟ್ಟಲ್ಲ ಟೋಲ್ ಅನ್ನೋರು ಎಲಿವೇಟೆಡ್ ರಸ್ತೆಗಳಿಂದ ಬೆಂಗಳೂರಿನ ಟ್ರಾಫಿಕ್ಗೆ ಮುಕ್ತಿ ಸಿಗುತ್ತಾ ಹಾಗಾದ್ರೆ ಅಂತ 150 ಕಿಲೋಮೀಟರ್ ಹೊಸ ಎಲಿವೇಟೆಡ್ ರಸ್ತೆನ ನಿರ್ಮಾಣ ಮಾಡೋದಕ್ಕೆ ಚಿಂತನೆ ಕೂಡ ನಡೆಸಿದ್ದಾರೆ ಇದರ ಜೊತೆಗೆ 75 ರಸ್ತೆಗೆ ಟೆಂಡರ್ಗೆ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಅಲ್ಲಿ ಕನಿಷ್ಠ 2 ಕಿಲೋಮೀಟರ್ ಇಂದ ಹಿಡಿದು 12, 13, 14, 15 ಕಿಲೋಮೀಟರ್ ವರೆಗೆ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡಿ ಅಲ್ಲಿನ ಮಧ್ಯ ಬರುವಂತ ಎಲ್ಲಾ ಕಂಜೆಷನ್ಗೂ ಕಾಂಪ್ರಹೆನ್ಸಿವ್ ಸಮಗ್ರ ಪರಿಹಾರ ಕೊಡಬೇಕು ಅಂತೇಳಿ ಎಲಿವೇಟೆಡ್ ರೋಡ್ಸ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಸರ್ಕಾರದಲ್ಲಿ. ಸೊ ಒಂದ್ ಕಡೆ ಟನಲ್ ರೋಡು, ಇನ್ನೊಂದ್ ಕಡೆ ಎಲಿವೇಟೆಡ್ ರೋಡ್ಸ್. ಎಲಿವೇಟೆಡ್ ರೋಡ್ಸ್ ಅಲ್ಲಿ ಸುಮಾರು ಒಟ್ಟು ಒಂದು 150 ಕಿಲೋಮೀಟರ್ಗೆ ಎಲಿವೇಟೆಡ್ ರೋಡ್ಸ್ ಅನ್ನ ಬೆಂಗಳೂರಿನಲ್ಲಿ ಮಾಡಬೇಕು. ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡ್ಬೇಕಾದ್ರೆ ಇವತ್ತಿನ ಟ್ರಾಫಿಕ್ ಪ್ರಾಬ್ಲಮ್ಸ್, ಬೆಳೀತಾ ಇರುವಂತ ಭವಿಷ್ಯದ ಟ್ರಾಫಿಕ್ ಪ್ರಾಬ್ಲಮ್ಸ್, ಇವುಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಸೊಲ್ಯೂಷನ್ಸ್ ಕೊಡ್ಬೇಕಾದ್ರೆ ಟನಲ್ ಅಲ್ಲದೆ ಒಂದು 150 ಕಿಲೋಮೀಟರ್ ಅಷ್ಟು ಬೇರೆ ಬೇರೆ ಕಡೆ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಆ 150 ಕಿಲೋಮೀಟರ್ ಅಲ್ಲಿ ಈಗ ಈ ವರ್ಷದಲ್ಲಿ ಏನೇ ಮಾಡಿ ಒಂದು 75 ಕಿಲೋಮೀಟರ್ಗೆ ಟೆಂಡರ್ ಮಾಡಬೇಕು ಅಂತ ಸರ್ಕಾರದಲ್ಲಿ ಬಿ-ಸ್ಮೈಲ್ ನಲ್ಲಿ ಸರ್ಕಾರದ ನಿರ್ದೇಶನದಂತೆ ಬಿ-ಸ್ಮೈಲ್ ನವರು ನಲ್ಲಿ ತೀರ್ಮಾನ ಆಗಿದೆ. ಸೊ ಆ 75 ರಸ್ತೆಗಳು ಯಾವುವು ಅಂತ ಕೂಡ ಗುರುತಿಸಿದ್ದಾರೆ. ಅಲ್ಲಿ ಫೀಸಿಬಿಲಿಟಿ ಸ್ಟಡಿಯನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಖಾಸಗಿನವರು ಬಂಡವಾಳ ಹಾಕ್ತಾರೆ. ಬಂಡವಾಳ ಹಾಕಿ ಅವ್ರಿಗೆ ಏನು